ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಕದಂತ ವಿಘ್ನ ವಿನಾಶಕನಾದ ಗಣಪ ನಿಮ್ಮೆಲ್ಲರಿಗೂ ಆಯುಷ್, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಯಾವ್ದಪ್ಪ ಅಂತಂದ್ರೆ ಕ್ಲಾಸಿಕ್ ಸೌಂಡ್ ಫಾರ್ ವಿಂಡೋಸ್. ಫ್ರೆಂಡ್ಸ್, ಈ ಆಪ್ ಬಗ್ಗೆ ಆಲ್ರೆಡಿ ಕೆಲವರಿಗೆ ಗೊತ್ತಿದೆ. ಸೊ ಇದು ಏನಪ್ಪಾ ಅಂತಂದ್ರೆ ಸಿಸ್ಟಮ್ ಸ್ಟಾರ್ಟ್ ಆದ ತಕ್ಷಣ ಅಥವಾ ಶಟ್ ಡೌನ್ ಆದ ತಕ್ಷಣ ಅಥವಾ ಬೇರೆ ಬೇರೆ ಇವೆಂಟ್ಸ್ಗೆ ಸೌಂಡ್ಸ್ ನಾವು ಸೆಟ್ ಮಾಡಿ ಇಟ್ಕೋಬಹುದು. ಇವಾಗ ಉದಾಹರಣೆ ಹೇಳೋದಾದ್ರೆ ನಮ್ಮ ಓಲ್ಡ್ ವಿಂಡೋಸ್ ಅಂದ್ರೆ ವಿಂಡೋಸ್ 98, ಮಿಲೇನಿಯಂ, 2000 XP, ಇವನ್ ವಿಂಡೋಸ್ 7 ತನಕನೂ ಕೂಡ ಸೌಂಡ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ವಿಂಡೋಸ್ 10 ಮತ್ತೆ 11 ಗಳಲ್ಲಿ ಸೌಂಡ್ಗಳು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಆ ಕಾರಣಕ್ಕೆ ನಾವು ಓಲ್ಡ್ ಸೌಂಡ್ ಅನ್ನ ಇವತ್ತು ರಿಪ್ಲೇಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಉದಾಹರಣೆ ಹೇಳೋದಾದ್ರೆ ಹಾರ್ಡ್ವೇರ್ ಕನೆಕ್ಟ್ ಆದರೆ ಅಥವಾ ಡಿಸ್ಕನೆಕ್ಟ್ ಆದರೆ, ಸಿಸ್ಟಮ್ ಸ್ಟಾರ್ಟ್ ಆದರೆ ಅಥವಾ ಶಟ್ ಡೌನ್ ಆದರೆ ಅಥವಾ ಫೋಲ್ಡರ್ ಓಪನ್ ಆದರೆ ಅಥವಾ ಕ್ವಶನ್ ಬಂದಾಗ ಈ ಎಲ್ಲ ಒಂದೊಂದು ಇವೆಂಟ್ಗೂ ಒಂದೊಂದು ಸೌಂಡ್ ನ ಸೆಟ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಈ ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಕ್ಲಾಸಿಕ್ ಸೌಂಡ್ ಫಾರ್ ವಿಂಡೋಸ್ ಆಪ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಕ್ಲಾಸಿಕ್ ಸೌಂಡ್ ಅಂದ್ರೆ ಓಲ್ಡ್ ವಿಂಡೋಸ್ ಸೌಂಡ್ಸ್ ಜಿಪ್ ಅನ್ನ ನಾನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಮೊದಲನೇದಾಗಿ ನಾನು ಡಾಕ್ಯುಮೆಂಟ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list, Sagar 1 of 8, location, Sagar tooltip, Sagar file explorer, items view list, .android not selected, row 1, column 1 of 15, Sagar tab selected 1 of 1. ಓಕೆ ಫ್ರೆಂಡ್ಸ್, ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D, desk, D, documents, column 5 of 15. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, Balabolka not selected 1 of 9. ನಾನೀಗ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. C, custom office templates 2 of 9. C, classic sounds V18.5.28 of 9. ಓಕೆ ಫ್ರೆಂಡ್ಸ್, ಇಲ್ಲಿ ಕ್ಲಾಸಿಕ್ ಸೌಂಡ್ ಫಾರ್ ವಿಂಡೋಸ್ ಆಪ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup, classic sounds for Windows 10 dialog license agreement. Please read the following important information before continuing. Please read the following license agreement. You must accept the terms of this agreement before continuing with the installation. Edit read-only multi-line. The software is provided as is and the author disclaims all. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಲೈಸೆನ್ಸ್ ಅಗ್ರಿಮೆಂಟ್ ಬಂದಿದೆ. ನಾನು ಆಲ್ಟ್ ಎ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಅಗ್ರಿ ಮಾಡ್ಕೊಳ್ಳೋದಕ್ಕೆ. I accept the agreement. Radio button checked, Alt+A. ಓಕೆ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button, Alt+N. ನೆಕ್ಸ್ಟ್ ಬಲ್ಲ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. When you are ready to continue with setup, click next. Edit read-only multi-line notes from the developer. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button, Alt+B. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button, Alt+N. ಓಕೆ, ನೆಕ್ಸ್ಟ್ ಬಲ್ಲ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select the additional tasks you would like setup to perform while installing classic sounds for Windows 10. Then click next. Preview. Disable fast boot to ensure the event sounds always play. Checkbox checked 1 of 1. ಫ್ರೆಂಡ್ಸ್, ಈ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ನಾನು ಇದನ್ನ ನಾಟ್ ಚೆಕ್ ಮಾಡ್ತಾ ಇದ್ದೀನಿ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Space not checked. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button, Alt+B. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button, Alt+N. ನೆಕ್ಸ್ಟ್ ಬಲ್ಲ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. 58%. 6 documents. File sound dialog. Sounds property page. A sound theme is a set of sounds applied to events in Windows and programs. You can select an existing theme or save one you have modified. To change sounds, click a program event in the following list and then select the sound to apply. You can save the changes as a new sound theme. Sound scheme. Combo box XP collapsed, Alt+H. ಓಕೆ ಫ್ರೆಂಡ್ಸ್, ಇವಾಗ ಕ್ಲಾಸಿಕ್ ಸೌಂಡ್ ಫಾರ್ ವಿಂಡೋಸ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದ ನಂತರ ಡಿಫಾಲ್ಟ್ ಆಗಿ ಇಲ್ಲಿ ಸೌಂಡ್ ಸ್ಕೀಮ್ ಓಪನ್ ಆಗಿದೆ. ಇದು ಯಾವ್ದಪ್ಪ ಅಂತಂದ್ರೆ XP. ಇಲ್ಲಿ ಡಿಫಾಲ್ಟ್ ಆಗಿ ಒಂದಷ್ಟು ಸೌಂಡ್ಸ್ ನ ಅವರೇ ಹಾಕಿರ್ತಾರೆ. ಲೈಕ್ ಯಾವ ರೀತಿ ಅಂತಂದ್ರೆ ಸಿಸ್ಟಮ್ ಸ್ಟಾರ್ಟ್ ಆದ ನಂತರ ಮತ್ತೆ ಸಿಸ್ಟಮ್ ಶಟ್ ಡೌನ್ ಆದ ನಂತರ ಮತ್ತೆ ಕ್ವಶನ್ಸ್ಗೆ ಹಾಗೆ ಡಿಫಾಲ್ಟ್ ಬೀಪ್, ಈ ಕೆಲವೊಂದು ಸೌಂಡ್ಸ್ ನ ಅವರೇ ಸೆಟ್ ಮಾಡಿರ್ತಾರೆ. ಇವಾಗ ನಾನು ನಿಮಗೆ ಈ ಸೌಂಡ್ ಅನ್ನ ಹೀಗೆ ಇರೋಗಿದ್ರೆ ನೀವು ಇಟ್ಕೋಬಹುದು. ಇಲ್ಲ ಅಂದ್ರೆ ನಾವು ಈ ಸೌಂಡ್ ಅನ್ನ ಮಾಡಿಫೈ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as button, Alt+V. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Delete button, Alt+D. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Program events. Preview. Level 0 Windows expanded 1 of 3. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪ್ರೋಗ್ರಾಮ್ ಟ್ರಿವ್ಯೂ ವಿಂಡೋಸ್ ಓಪನ್ಡ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಇವೆಂಟ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ನಾನು ಆಗಲೇ ಹೇಳಿದ್ದೆ, ಹಾರ್ಡ್ವೇರ್ ಕನೆಕ್ಟ್ ಆದ್ರೆ ಒಂದು ಸೌಂಡು, ಡಿಸ್ಕನೆಕ್ಟ್ ಆದ್ರೆ ಒಂದು ಸೌಂಡು, ಸಿಸ್ಟಮ್ ಸ್ಟಾರ್ಟ್ ಆದ್ರೆ ಒಂದು, ಶಟ್ ಡೌನ್ ಆದ್ರೆ ಒಂದು ಅಂತ ಹೇಳಿದ್ದಲ್ವಾ. ಸೊ ಆ ರೀತಿ ಇವಾಗ ಇಲ್ಲಿ ಇವೆಂಟ್ಸ್ ಬಂದಿದೆ. ನಾನು ಇವೆಲ್ಲ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಕೇವಲ ಯಾವ್ಯಾವ ಇವೆಂಟ್ ಸೆಟ್ ಮಾಡ್ಕೋಬೇಕು ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 asterisk 1 of 40. ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Calendar reminder 2 of 40 level 1. Close program 3 of 40 level 1. Critical battery alarm 4 of 40 level 1. ಫ್ರೆಂಡ್ಸ್, ಇದು ಕ್ರಿಟಿಕಲ್ ಬ್ಯಾಟರಿ ಲೋ ಅಲಾರಾಮ್ ಸೌಂಡ್. ನೋಡಿ, ನಾನು ನಿಮಗೆ ಟ್ಯಾಬ್ ಕೀ ಪ್ರೆಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಇದು ಸೌಂಡ್ ಅಂತ. Sounds. Combo box Windows XP battery critical collapsed, Alt+S. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Test button Alt plus T. ಓಕೆ ಫ್ರೆಂಡ್ಸ್, ಇಲ್ಲಿ ಟೆಸ್ಟ್ ಅಂತ ಇದೆ, ನನಗೆ ಟೆಸ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space rest. Space rest. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಇದು ಏನಪ್ಪಾ ಅಂತಂದ್ರೆ ನಾವು ಲ್ಯಾಪ್ಟಾಪ್ ನ ಚಾರ್ಜ್ ಮಾಡದೇನೆ ಹಾಗೆ ಯೂಸ್ ಮಾಡ್ತಾ ಇದ್ರೆ ಬ್ಯಾಟ್ರಿ ಲೋ ಲೆವೆಲ್ ಬಂದ ತಕ್ಷಣ ಈ ಅಲಾರ್ಮ್ ನಮಗೆ ಸೌಂಡ್ ಮೂಲಕ ಅಲರ್ಟ್ ಮಾಡುತ್ತೆ. ಓಕೆ, ಸೊ ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಸೌಂಡ್ ಚೆನ್ನಾಗಿದೆ, ಹೀಗೆ ಇರಲಿ. Sounds, program events, preview, critical battery alarm 4 of 40 level 1. ನಾನೀಗ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Critical stop 5 of 40 level 1. ಫ್ರೆಂಡ್ಸ್, ಇದು ಕ್ರಿಟಿಕಲ್ ಸ್ಟಾಪ್ ಅಂದ್ರೆ ನಾವು ಕಾಪಿ ಮಾಡುವಾಗ ಅರ್ಧ ಆದ್ರೆ ನಮಗೆ ಎರರ್ ಸೌಂಡ್ ಬರುತ್ತೆ ನೋಡಿ. ಇದು ಯಾವ ತರ ಇದೆ ತೋರಿಸ್ತೀನಿ. ನಾನೀಗ ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sounds, combo test button Alt plus T. Space rest. Space rest. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು ಎರರ್ ಸೌಂಡ್. ಓಕೆ, ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sounds, combo box program events, preview, critical stop 5. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Default beep 6 of 40 level 1. ಓಕೆ ಫ್ರೆಂಡ್ಸ್, ಇದು ಡಿಫಾಲ್ಟ್ ಬೀಪ್. ಇದು ಚೆನ್ನಾಗಿದೆ, ಇದು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Desktop mail notification 7 of 40 level 1. ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Device connect 8 of 40 level 1. ನೋಡಿ, ಡಿವೈಸ್ ಕನೆಕ್ಟ್ ಇದು ನಿಮ್ಗೆ ಗೊತ್ತಾ ಇದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಿದ್ದೀನಿ ನೋಡಿ. Sounds, combo box Windows. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Test button Alt plus T. Space pressed. Space pressed. ಸೊ ಇದು ಡಿವೈಸ್ ಕನೆಕ್ಟ್ ಆಗಿರೋ ಸೌಂಡ್. ಮತ್ತೆ ನಾನೀಗ ಶಿಫ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound. ಸೊ ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Device disconnect 9 of 40 level 1. ಸೊ ಇದು ಬೇಡ, ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Device failed to connect 10 of 40 level 1. Exclamation 11 of 40 level 1. Exit Windows 12 of 40 level 1. ಓಕೆ ಫ್ರೆಂಡ್ಸ್, ಇದು ಎಕ್ಸಿಟ್ ವಿಂಡೋಸ್ ಅಂದ್ರೆ ಸಿಸ್ಟಮ್ ಶಟ್ ಡೌನ್ ಆದ ನಂತರ ಬರುವಂತ ಸೌಂಡ್ ನೋಡಿ. ಇವಾಗ ನಾನಿಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sounds, combo box Windows XP shutdown collapsed Alt plus S. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Test button Alt plus T. ಓಕೆ, ನಾನೀಗ ಟೆಸ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space rest. ಸೊ ಈ ಸೌಂಡ್ ಅನ್ನ ಬೇಕಾದ್ರೆ ನೀವು ಇಟ್ಕೋಬಹುದು, ಬೇಡ ಅಂದ್ರೆ ಇದನ್ನ ಮಾಡಿಫೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus B. ಓಕೆ ಫ್ರೆಂಡ್ಸ್, ಬ್ರೌಸ್ ಅಂತ ಇದೆ, ನಾನೀಗ ಬ್ರೌಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Browse for new exit win. File name combo. ಫ್ರೆಂಡ್ಸ್, ಇಲ್ಲಿ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಇಲ್ಲಿ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನನ್ನ ಸೌಂಡ್ ಸ್ಕೀಮ್ ಫೋಲ್ಡರ್ ನಾನು ಡಾಕ್ಯುಮೆಂಟ್ಸ್ ಅಲ್ಲಿ ಇಟ್ಟಿದ್ದೀನಿ. Items view list. Name split button. Chimes not selected 1 of 3 view. Level 2 win 11. Music utility. Music win level 1 list. End of quick. Latest end. Windows not Sagart. Documents. Pinned. Not ಡಾಕ್ಯುಮೆಂಟ್ಸ್ ಎಂಟರ್ ಮತ್ತೆ ಟ್ಯಾಬ್. items view list. ನಾನೀಗ ಡಬ್ಲ್ಯೂ ಪ್ರೆಸ್ ಮಾಡ್ತಾ ಇದ್ದೀನಿ. ವಿಂಡೋಸ್ 2000 ಸೌಂಡ್ ಸ್ಕೀಮ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. W Windows 2000 winsounds.com 1967 5 of 5. ಓಕೆ ಫ್ರೆಂಡ್ಸ್, ಇಲ್ಲಿ ಸಿಕ್ಕಿದೆ ವಿಂಡೋಸ್ 2000 ಸೌಂಡ್ ಸ್ಕೀಮ್. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Chimes not selected 1 of 15. ಓಕೆ ಫ್ರೆಂಡ್ಸ್, ಇವಾಗ ನಾನು ಸಿಸ್ಟಮ್ ಶಟ್ ಡೌನ್ ಆಗೋದಕ್ಕೆ ಒಂದು ಸೌಂಡ್ ಸ್ಕೀಮ್ ಅನ್ನ ಸೆಟ್ ಮಾಡ್ತಾ ಇದ್ದೀನಿ. ಅದು ಯಾವ ಸೌಂಡ್ ಅಪ್ಪ ಅಂತಂದ್ರೆ ವಿಂಡೋಸ್ ಲಾಗ್ ಆಫ್. ನಾನೀಗ ಡಬ್ಲ್ಯೂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. Windows log off sound 14 of 15. ನೋಡಿ, ವಿಂಡೋಸ್ ಲಾಗ್ ಆಫ್ ಸೌಂಡ್. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Name split button collapsed sorted. Ascend. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಪನ್ ಅಂತ ಸಿಗೋ ತನಕ. File name. File open split button sub menu Alt plus O. ಓಪನ್ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Sound dialog. ಸೊ ಈಗ ನಾನು ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಟೆಸ್ಟ್ ಮಾಡೋಣ. Test button Alt plus T. ಓಕೆ, ಟೆಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space rest. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ಸೌಂಡ್ ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಬೇರೆ ಇವೆಂಟ್ ನೋಡೋಣ. Sounds, combo box win, program events, preview, exit Windows 12 of 40 level 1. ಓಕೆ, ನೆಕ್ಸ್ಟ್ ಎಕ್ಸಿಟ್ ವಿಂಡೋ ಆಯ್ತು. ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಸ್ಟಾರ್ಟ್ ವಿಂಡೋಸ್ ಅಂತ ಸಿಗುತ್ತೆ. S, select 32 of 40 level 1. ಮತ್ತೆ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. S, show toolbar band 33 of 40 level 1. S, start Windows 34 of 40 level 1. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ವಿಂಡೋಸ್. ಈ ಸೌಂಡ್ ಕೂಡ ಚೆನ್ನಾಗಿದೆ. ಇದಕ್ಕಿಂತ ಒಳ್ಳೆ ಸೌಂಡ್ ಚೆನ್ನಾಗಿರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sounds, combo box Windows XP startup collapsed Alt plus S. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Test button Alt plus T. ಓಕೆ, ಟೆಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಸೊ ಫ್ರೆಂಡ್ಸ್, ಇದು ಸಿಸ್ಟಮ್ ಆನ್ ಆದ ನಂತರ ಕ್ಲಾಸಿಕ್ ಸೌಂಡ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಡಿಫಾಲ್ಟ್ ಆಗಿ ಬರುವಂತ ಸೌಂಡ್. ಈಗ ನಾನು ಈ ಸೌಂಡ್ ನ ಮಾಡಿಫೈ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಬ್ರೌಸ್ ಅಂತ ಸಿಗೋ ತನಕ. Browse button Alt plus B. ಓಕೆ, ಬ್ರೌಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Browse for new start Windows sound. ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 3 ಸಲ. D start of quick. D downloads. D documents. ಓಕೆ, ಡಾಕ್ಯುಮೆಂಟ್ ಸಿಕ್ಕಿದೆ. ಎಂಟರ್ ಕೀ ಪ್ರೆಸ್ ಮಾಡಿದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Windows 2000 winsounds.com 19. ಓಕೆ, ವಿಂಡೋಸ್ 2000 ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. Items view list. Chimes not selected 1 of 15. ಮತ್ತೆ ನಾನೀಗ ಡಬ್ಲ್ಯೂ ಕೀ ಪ್ರೆಸ್ ಮಾಡ್ತೀನಿ. ವಿಂಡೋಸ್ ಲಾಗ್ ಆನ್ ಸೌಂಡ್ ಅಂತ ಸಿಗುತ್ತೆ, ಕೇಳಿಸ್ಕೊಳ್ಳಿ. Windows log off sound 14 of 15. ಮತ್ತೆ ಡಬ್ಲ್ಯೂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. W Windows log on sound 15 of 15. ಓಕೆ, ವಿಂಡೋಸ್ ಲಾಗ್ ಆನ್. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound dialog. ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡೋದಕ್ಕೆ.
Test button Alt plus T. ಟೆಸ್ಟ್ ಬಟನ್ ಈಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ಸೌಂಡು ಯಾವುದಪ್ಪ ಅಂತಂದ್ರೆ ವಿಂಡೋಸ್ 2000. ಸೊ ವಿಂಡೋಸ್ 2000 ಯೂಸ್ ಮಾಡ್ತಿದ್ದಾಗ ಇದು ಸ್ಟಾರ್ಟ್ ಆದಾಗ ಈ ರೀತಿ ಸೌಂಡ್ ಬರ್ತಾ ಇತ್ತು. ಓಕೆ, ಸೊ ಇವಾಗ ನೆಕ್ಸ್ಟ್ ಇವೆಂಟ್ ಯಾವ್ದಪ್ಪ ಅಂತಂದ್ರೆ ನಾನು ನಿಮಗೆ ಈಗ ಫೋಲ್ಡರ್ ಓಪನ್ ಆದ ನಂತರ ಒಂದು ಸೌಂಡ್ ಅನ್ನು ಸೆಟ್ ಮಾಡೋಣ ನಾವು. ಫ್ರೆಂಡ್ಸ್ ನಾನೀಗ ಎಫ್ ಪ್ರೆಸ್ ಮಾಡ್ತಾ ಇದ್ದೀನಿ. F File Explorer expanded 2 of 3 level 0. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಫೈಲ್ ಎಕ್ಸ್ಪ್ಲೋರರ್ ಓಪನ್ಡ್. ನಾನು ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 blocked pop-up window 1 of 7. ಇಲ್ಲಿ ನಾನು ಇವಾಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ನ್ಯಾವಿಗೇಷನ್ ಅಂತ ಸಿಗುತ್ತೆ, ಕೇಳಿಸ್ಕೊಳ್ಳಿ. S Level 1 start navigation 7 of 7. ಓಕೆ ಫ್ರೆಂಡ್ಸ್, ನಾನೀಗ ಈ ಒಂದು ಇವೆಂಟ್ ಗೆ ಸೌಂಡ್ ಸೆಟ್ ಮಾಡ್ತಾ ಇದ್ದೀನಿ. ನಾನೀಗ ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sounds combo box Windows XP start collapsed Alt plus S. ನೋಡಿ ಫ್ರೆಂಡ್ಸ್, ಇದು ವಿಂಡೋಸ್ XP ಸ್ಟಾರ್ಟ್. ಒಂದ್ಸಲಿ ನಿಮಗೆ ಟ್ಯಾಪ್ ಕೀ ಪ್ರೆಸ್ ಮಾಡಿ ನಾನು ಇದು ನಿಮಗೆ ತೋರಿಸ್ತೀನಿ ನೋಡಿ. Test button Alt plus T. ಓಕೆ, ನನಗೆ ಟೆಸ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Space pressed. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus B. ಬ್ರೌಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Browse for new start navigation sound. Dialog file name. Combo box collapsed. Edit. ಓಕೆ ಫ್ರೆಂಡ್ಸ್, ನಾನೀಗ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 3 ಸಲ. ಮತ್ತೆ Items view list. Name split button. Chimes not selected 1. 3 view. 1 drive. Personal collapsed. ಮತ್ತೆ ಡಾಕ್ಯುಮೆಂಟ್ಸ್. D. Start of quit. D. Downloads. D. Documents. Pin. ಎಂಟರ್. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. ಸೊ ಮತ್ತೆ ನಾನೀಗ ಡಬ್ಲ್ಯೂ ಪ್ರೆಸ್ ಮಾಡ್ತಾ ಇದ್ದೀನಿ. W. Windows 2000 winsounds.com 19. ಓಕೆ ಫ್ರೆಂಡ್ಸ್, ಇಲ್ಲಿ ವಿಂಡೋಸ್ 2000 ಸಿಕ್ಕಿದೆ. ಮತ್ತೆ ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view ಇವಾಗ list. ನಾನು ಏನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಏನ್ ಫಾರ್ ನೋಟಿಫೈ ಸಿಗುತ್ತೆ ಕೇಳಿಸ್ಕೊಳ್ಳಿ. N. Notify 7 of 15. ಓಕೆ ಫ್ರೆಂಡ್ಸ್, ನಾನೀಗ ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Name split files of type. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಸಿಗೋ ತನಕ. Open split button sub menu Alt plus O. ಓಕೆ ಫ್ರೆಂಡ್ಸ್, ಇಲ್ಲಿ ಓಪನ್ ಸಿಕ್ಕಿದೆ. ನಾನೀಗ ಓಪನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound dialog. Sounds property page. A sound theme is a set of sounds applied to events in Windows and programs. You can select an existing theme or save one you have modified. To change sounds, click a program event in the following list. ಓಕೆ ಫ್ರೆಂಡ್ಸ್, ಇವಾಗ ನಾನೀಗ ಒಂದ್ಸಲ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಫ್ರೆಂಡ್ಸ್, ನಾನೀಗ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡೋದಕ್ಕೆ. Sounds proper test button Alt plus T. ಟೆಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಈ ಸೌಂಡ್ ನಾವು ಸೆಟ್ ಮಾಡ್ಕೊಂಡ್ರೆ ಫೋಲ್ಡರ್ ಓಪನ್ ಆದ ನಂತರ ಅಥವಾ ಡ್ರೈವ್ ಓಪನ್ ಆದ ನಂತರ ಈ ಸೌಂಡ್ ಬರುತ್ತೆ. ಓಕೆ, ಸೊ ಇವಾಗ ನಮಗೆ ಈ ರೀತಿ ಎಷ್ಟು ಇವೆಂಟ್ಗಳು ಬೇಕೋ ಅಷ್ಟು ಇವೆಂಟ್ಗಳು ಸೆಟ್ ಮಾಡ್ಕೊಂಡು ನಾ ಇಲ್ಲಿ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಅಂತ ಸಿಗೋ ತನಕ. Browse button Alt OK button. ಓಕೆ ಫ್ರೆಂಡ್ಸ್, ನನಗೆ ಓಕೆ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space documents file explorer. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲದಕ್ಕೂ ಸೌಂಡ್ ಇವೆಂಟ್ ಸೆಟ್ ಆಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.